ಜಗತ್ತಿನಲ್ಲಿ ಯಾವುದೂ ಪರಿಪೂರ್ಣವಲ್ಲ. ಉತ್ತಮವಾಗಲು ನಿರಂತರ ಕಲಿಯುವುದು ಅವಶ್ಯಕ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ವೇದಿಕಾ ಗೌಡ. ಇವತ್ತು ಬೆಳಗ್ಗೆ ಪ್ರತಿದಿನ ನಾವು ವಾಕಿಂಗ್ ಹೋಗಬೇಕಾದ್ರೆ ಡೈಲಿ ನಾವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರ ಹಾಕ್ತೀವಿ. ನಾಯಿಗಳಿಗೆ ಬಿಸ್ಕೆಟ್ಸ್, ಪಕ್ಷಿಗಳಿಗೆಲ್ಲ ಹಕ್ಕಿ ಹಾಕ್ಬಿಟ್ಟು ನಾವು ಡೈಲಿ ವಾಕಿಂಗ್ ಹೋಗ್ತೀವಿ. ಪ್ರಾಣಿಗಳಿಗೆ ಆಹಾರ ಹಾಕೋದಾಗಲಿ ಅಥವಾ ಗಿಡ ಮರ ಎಲ್ಲ ಬೆಳೆಸೋದು, ಇದೆಲ್ಲ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು. ಇದು ನಮ್ಮ ಅಪ್ಪನ ಹ್ಯಾಬಿಟ್ಸ್. ಸೊ ಅವ್ರ ಹ್ಯಾಬಿಟ್ಸ್ನ ನಮಗೂ ಹೇಳ್ಕೊಡ್ತಾರೆ. ಏನೆಲ್ಲ ಒಳ್ಳೆಯ ವಿಷಯ ಏನಿದೆಯೋ ಎಲ್ಲ ನಮಗೂ ತಿಳಿಸ್ತಾರೆ. ಸೊ ದ್ಯಾಟ್ ವಿಲ್ ಫಾಲೋ. ದಿನ ಬೆಳಗ್ಗೆ ಹೀಗೆ ವಾಕಿಂಗ್ ಹೋಗ್ತಾ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ನಾವು ವಾಕಿಂಗ್ ಹೋಗ್ತೀವಿ. ಸೂರ್ಯ ಹುಟ್ಟಬೇಕಾದ್ರೆ ನಾವು ಅಲ್ಲೇ ನಿಂತು ಕೈ ಮುಗಿದು ಪ್ರೇ ಮಾಡಿ ಬರ್ತೀವಿ. ನಮ್ಮ ಡೈಲಿ ಅಭ್ಯಾಸ. ನಾವು ಡೈಲಿ ಮಾಡ್ತೀವಿ ಈ ಥರ ಸೂರ್ಯ ನಮಸ್ಕಾರ ಮಾಡಿನೇ ಮನೆಗೆ ಬರೋದು ಬೆಳಗ್ಗೆ ಡೈಲಿ. ಇಶಾನ್ಗೆ ಈ ಥರ ಡಾಗ್ಸ್, ಪೆಟ್ಸ್ ಅಂದರೆ ತುಂಬ ಇಷ್ಟ. ಅವನಿಗೆ ಏನೇ ಆಗಲಿ, ಅವ್ನು ಹಿಂಗಾದರೂ ಹೋಗಿ ಎಲ್ಲಾದರೂ ಈ ಥರ ಡಾಗ್ಸ್ನ ನೋಡಿಬಿಟ್ರೆ ಸಾಕು, ಅದನ್ನು ಮಾತಾಡ್ಸಕ್ಕೆ ಹೋಗ್ತಾನೆ, ಅದನ್ನು ಮುದ್ದಾಡಕ್ಕೆ ಹೋಗ್ತಾನೆ. ಅವನಿಗೆ ಈ ಥರ ಡಾಗ್ಸ್, ಕ್ಯಾಟ್ಸ್, ಬರ್ಡ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಅದೇ ಹೋಗೋ ದಾರಿಯಲ್ಲಿ ವಾಕಿಂಗ್ ಹೋಗ್ತಾ ಈ ಥರ ಡಾಗ್ಸ್ ಎಲ್ಲ ಸಿಕ್ಕೋದನ್ನೆಲ್ಲ ಮಾತಾಡಿಸ್ಕೊಂಡು ಅಥವಾ ಗೋಲ್ ಇಟ್ಕೊಂಡು ಹೋಗ್ತಾ ಇರ್ತಾನೆ ದಾರಿ ಉದ್ದಕ್ಕೂ. ನಾವಿರೋದು ಲೇಔಟಿಂದ ಈ ಥರ ತೋಟ ಎಲ್ಲ ಇದೆ. ಸೊ ಅಲ್ಲೇ ನಾವು ವಾಕಿಂಗ್ ಎಲ್ಲ ಹೋಗೋದು. ಅಲ್ಲಿ ನೀರು ಬೀಳ್ತಿತ್ತು ಮೈ ಮೇಲೆ, ತುಂಬ ಚೆನ್ನಾಗಿ ಅನಿಸಿತ್ತು. ಇದೆಲ್ಲ ನಮ್ಮ ಲೇಔಟ್ ಒಳಗಡೆ ಎಲ್ಲ ಈ ಥರ ಫುಲ್ ಗಿಡ ಮರ, ಆ ಕಡೆ ಈ ಕಡೆ ಗಿಡ ಮರ, ಗಾಡಿಯಲ್ಲಾಗಲಿ ವಾಕ್ ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹೋಗ್ಬೇಕಾದ್ರೆ. ಹೇಳು. ವೆಲ್ಕಮ್ ಟು ವೇದಿಕಾಸ್ ಗೌಡಾಸ್ ಚಾನಲ್. ಜೋರಾಗಿ ಹೇಳ್ಬೇಕು. ಹಲೋ ಗೈಸ್, ವೆಲ್ಕಮ್ ಟು ಮೈ ಸಿಸ್ಟರ್ ವೇದು ವ್ಲಾಗ್ಸ್. ವೇದಿಕಾ ಗೌಡ ವ್ಲಾಗ್. Today we are walking. We'll show what are there guys. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಕ್ಕನ ವ್ಲಾಗು. ಇವತ್ತು ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಅದು ಏನೇನು ಇರುತ್ತೆ ಅದನ್ನು ನೋಡಿಸಿ. ಲಿಶಾನ್ಗೆ ಈ ಥರ ಯೂಟ್ಯೂಬ್ ವ್ಲಾಗ್ಸ್ ಆಗಲಿ ವೀಡಿಯೋಸ್ ಮಾಡೋದು ತುಂಬ ಇಷ್ಟ ಅವನಿಗೆ. ಅವ್ನು ಮೊದಲಿಂದನೂ ಈ ಥರ ಹ್ಯಾಬಿಟ್ ಇಟ್ಕೊಂಡಿದ್ದೆ. ಎಲ್ಲಾದರೂ ಈಚೆ ಹೋಗ್ತಿದ್ರೆ ಅಥವಾ ಮನೇಲೇ ಏನಾದರೂ ಮಾಡಿದ್ರೆ ಹಾಯ್ ಗಾಯ್ಸ್ ಇದು ನನ್ನ ಮನೆ, ಹಂಗೆ ಅಂತೆಲ್ಲ ಮಾಡ್ತಿದ್ದ. ಸೊ ಲಿಶಾಂತ್ ಹೇಳ್ದ, ಅಕ್ಕ ನಾನು ಒಂದ್ಸತಿ ವೀಡಿಯೋ ಮಾಡ್ತೀನಿ ಅಂತ. ಆಗಲೇ ಮಾಡಿದ್ದು. ಮತ್ತು ಇದು ತೋಟ ನಮ್ಮ ಮನೆ, ನಮ್ಮ ಲೇಔಟ್ ಮುಂದೆ ಇರೋದು ಇದೇ ತೋಟ. ಅವರು ಕ್ಯಾಬೇಜ್ ಕೊಡ್ತೀನಿ ಬನ್ನಿ ಅಂತ ಹೇಳಿದರು. ಸೊ ಹಂಗೆ ಹೋಗಿ ಕೊಡ್ತಾರಲ್ವ ಅಂತ ಇಸ್ಕೊಬರಕ್ಕೆ ಹೋಗಿದ್ವಿ. ನಾನು ನಮ್ಮಮ್ಮ ನಮ್ಮಪ್ಪ ಹಂಗೆ ವಾಕಿಂಗ್ ಮಾಡ್ತಾ ಹೋದ್ವಿ. ವಾಕಿಂಗ್ ಮಾಡಿ ಬಂದು ನಮ್ಮಮ್ಮ ಗ್ರೀನ್ ಟೀ ಮಾಡಿಕೊಟ್ಟಿದ್ರು. ಅದನ್ನು ಕುಡ್ದು ಹಾಗೆ ಗಿಡಗೆಲ್ಲ ನೀರು ಹಾಕ್ತೆ ನಾನು. ಮತ್ತೆ ಬಿಕಾಸ್ ನಮಗೆ ಹೆಂಗೆ ಊಟ ಬೇಕೋ ಅದಕ್ಕೂ ಊಟ ಬೇಕು ಅಲ್ವಾ. ಸೊ ಬೆಳಗ್ಗೆ ಹಂಗೆ ಬಿಸಿಲು ಬರೋಕ್ಕಿಂತ ಮುಂಚೆ ಸ್ವಲ್ಪ ಹಂಗೆ ನೀರೆಲ್ಲ ಹಾಕ್ತೆ ಗಿಡಕ್ಕೆ, ಕೆಳಗಡೆ ಮೇಲ್ಗಡೆ ಎಲ್ಲ ಇರೋದನ್ನು ಹಾಗೆ ಹಾಕಿ ಸ್ನಾನ ಮಾಡೋಕ್ಕೆ ಹೋದೆ ನಾನು. ತಿಂಡಿ ಆಮೇಲೆ ಬಂದು ಮಾಡೋಣ ಅಂತ ಸ್ನಾನ ಮಾಡೋಕ್ಕೆ ಹೋದೆ ನಾನು. ಹಂಗೆ ಸ್ನಾನ ಮಾಡಿ ಬಂದು ತಿಂಡಿ ಮಾಡಿದೆ. ಅಮ್ಮ ಇವತ್ತು ಚಪಾತಿ, ಕ್ಯಾರೆಟ್ ಪಲ್ಯ ಮಾಡಿದರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತಿಂದು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಡಿಟ್ ಮಾಡೋಕ್ಕಿಂತ ಮುಂಚೆ ಏನೇನು ಬೇಕು ಅದೆಲ್ಲ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಬರ್ಕೊಳ್ಳೋದು. ಇವತ್ತು ನಾನು ರೆಸಿಪಿ ಹಾಕೋಣ ಅಂತಿದ್ದೆ. ಬೇಗ ರೆಸಿಪಿನ ಹಾಕಿದ್ದೀನಿ ಕೂಡ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ ನೋಡಿ. ಹಾಗೆ ಮಧ್ಯಾಹ್ನ ಈಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಟಿ ವಿ ನೋಡ್ತಾ ಮಧ್ಯಾಹ್ನ ಊಟ ಕೂಡ ಮಾಡಿದೆ. ಊಟ ಮಾಡಿ ಸ್ನಾನ ಎಲ್ಲ ಆಗಿ ರೆಡಿ ಎಲ್ಲ ಆಗಿತ್ತು. ಊಟ ಮಾಡಿ ಇನ್ನೇನು ಹೊರಡೋದಷ್ಟೇ. ನನಗೆ ಚಿಕ್ಕವಳಿಂದ ಈಗಲೇ ನಾನು ತುಂಬ ಕಾರ್ಟೂನ್ಸ್ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಲಿಶಾಂತಿಂದನೇ. ಅವ್ನು ನೋಡ್ತಾನೆ ಅಂತ ಅವನ ಜೊತೆನೇ ಕೂತ್ಕೊಂಡು ನಾನು ನೋಡ್ತೀನಿ. ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂದರೆ, ನನ್ನ ಅಕ್ಕ ಇದ್ದಾಳೆ, ಅವಳಿಗೆ ಲ್ಯಾಪ್ಟಾಪ್ ನೋಡೋಣ ಅಂತ ರಿಲಯನ್ಸ್ಗೆ ಹೋದೆ. ಪಕ್ಕದಲ್ಲಿ ಟ್ರೆಂಡ್ಸ್ ಇದೆ. ನಾವು ಹೆಣ್ಮಕ್ಳು ಬಟ್ಟೆ ತಗೊಂಡಿರ ಬಿಡ್ತೀವ. ಹಾಗೆ ರಿಲಯನ್ಸ್ಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಲ್ಯಾಪ್ಟಾಪ್ ನೋಡಿದ್ವಿ. ಅವಳಿಗೆ ಇಷ್ಟ ಆಗಿದ್ದನ್ನ ಅವಳು ತೊಗೊಂಡ್ಳು. ಎಲ್ಲ ಚೆನ್ನಾಗಿತ್ತು. ಸರ್ವಿಸ್ ಕೂಡ ಚೆನ್ನಾಗಿದೆ ಅಲ್ಲಿ. ಏಕೆಂದರೆ ನಾವೆಲ್ಲ ಏನು ತೊಗೊಂಡ್ರು ಅಲ್ಲೇ ತೊಗೊತೀವಿ. ಕೂಲರ್ ಆಗಲಿ ಅಥವಾ ಓವನ್ ಆಗಲಿ ಎಲ್ಲ ಅಲ್ಲೇ ತೊಗೊಂಡ್ವಿ. ಹಾಗೆ ಹೇಳ್ದಂಗೆ ಟ್ರೆಂಡ್ಸಿಗೆ ಬಂದ್ವಿ.
ಟ್ರೆಂಡ್ಸಲ್ಲಿ ಕಣ್ಣಿಗೆ ಸಿಕ್ಕಿದ ಬಟ್ಟೆಗಳೆಲ್ಲ ಬೇಕು ಅನಿಸುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಆಸೆ ಆದರೂ ತೀರಿಸ್ಕೋಬೇಕು ಅಲ್ವಾ ನಾವು, ಹಾಕ್ಕೊಂಡಾದ್ರು. ಸೊ ಓಕೆ, ಈ ಥರ ನಾನು ಬಟ್ಟೆ ತೊಗೊಂಡೆ. ಮತ್ತೆ ಹೊರಟ್ವಿ ಮನೆಗೆ ಹೋಗಿ ಇನ್ನೇನು ಕೆಲಸ, ನಿದ್ದೆ ಮಾಡಿದೆ. ಮತ್ತೆ ಎದ್ದು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಂತೂ ನಾನು ಈಗ ಹೊಸಬ್ಳಾಗೋದ್ರಿಂದ ತುಂಬ ಕಷ್ಟ ಆಗಿಬಿಟ್ಟಿದೆ ಎಡಿಟ್ ಮಾಡೋದು. ಫಸ್ಟು ಒಂದು ತಪ್ಪಾದರೂ ಮತ್ತೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ. ಈಗೀಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್.